ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂ ದೈವಂತು ತನ್ಮಂತ್ರೋ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಃ. ಇದು ಸಂಸ್ಕೃತ ಶ್ಲೋಕ. ಏನು ಹೇಳ್ತದೆ ಇದು? ದೈವಾಧೀನಂ ಜಗತ್ಸರ್ವಂ, ಈ ಜಗತ್ತು ದೇವನ ಅಧೀನದೊಳಗದ. ಮಂತ್ರಾಧೀನಂ ದೈವಂತು, ಆ ದೇವರು ಯಾರ ಅಧೀನದೊಳಗದಾನ? ಮಂತ್ರದ ಅಧೀನದೊಳಗದಾನ. ತನ್ಮಂತ್ರೋ ಬ್ರಾಹ್ಮಣಾಧೀನಂ, ಆ ಮಂತ್ರ ಯಾರ ಅಧೀನದೊಳಗದ? ಬ್ರಾಹ್ಮಣೋ ಮಮ ದೇವತಃ, ಅವನೇ ದೇವರ, ಬ್ರಾಹ್ಮಣನೇ ದೇವರ ಅಂತ ಮಾಡಿದ್ರು ಅವರು. ಈ ವ್ಯವಸ್ಥೆ 12ನೇ ಶತಮಾನದೊಳಗಿತ್ತು. ಅದಕ್ಕೆ ಅಲ್ಲಮ್ಮ ಪ್ರಭು ಹೇಳ್ತಾರ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರಗಳೆಂಬ ನೇಣು ಬಿಗಿದು ಜೋಗುಳ ಹಾಡುತ್ತಿದ್ದಾಳೈ ಭ್ರಾಂತಿ ಅನ್ನುವ ತಾಯಿ. ತೊಟ್ಟಿಲ ಮುರಿದು ನೇಣ ಹರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರ ಲಿಂಗ ಕಾಣಬಾರದು. ಏನಿದರ ಅರ್ಥ? ಈ ಇಡೀ ಭಾರತದ ನೆಲ ಏನದ, ಇದು ಬಹುಜನರೆನ್ನುವ ಜ್ಞಾನಿಗಳ ತೊಟ್ಟಿಲಿದು. ಅದು ಜ್ಞಾನಿಗಳ ಶಿಶುಗಳು ನಾವು ಎಲ್ಲರೂ. ಆದ್ರೆ ನಾವು ಮಲ್ಕೊಂಡಿದ್ದು ಎದರೊಳಗೆ? ವೈದಿಕತೆಯ ಅಜ್ಞಾನದ ತೊಟ್ಟಿಲೊಳಗೆ. ಈ ವಚನ ಹಂಗದ ರೀ. ವೈದಿಕತೆಯ ಅಜ್ಞಾನದ ತೊಟ್ಟಿಲೊಳಗೆ ನಾವು ಜ್ಞಾನ ಎಂಬ ಶಿಶುಗಳು ಮಲ್ಕೊಂಡೀವಿ. ನಮಗೆ ಸಕಲ ವೇದ ಶಾಸ್ತ್ರಗಳ ನೇಣು ಹಾಕ್ಯಾರ, ಹಗ್ಗ ಕಟ್ಟ್ಯಾರ ತೊಟ್ಟಿಲಿಗೆ. ಅಲ್ಲಿ ಜೋಗಳ ಹಾಡಕ್ಕೆ ಯಾರು? ಭ್ರಾಂತಿ ಅನ್ನೋ ತಾಯಿ. ಇವತ್ತು ಜೋಗಳ ಹಾಡಕತ್ತಿದ್ದು ಹಿಂದುತ್ವ ಅನ್ನುವ ತಾಯಿ. ನಾವು ಎಲ್ಲಿವರೆಗೆ ಬಹುಜನರು ಆ ಅಜ್ಞಾನದ ತೊಟ್ಟಿಲು ಮುರಿಯಂಗಿಲ್ಲ, ಆ ಸಕಲ ವೇದಶಾಸ್ತ್ರಗಳನ್ನು ಆ ಹಗ್ಗ ಹರಿಯಂಗಿಲ್ಲ, ಆ ಹಿಂದುತ್ವದ ಜೋಗಳು ನಿಲ್ಲಿಸಂಗಿಲ್ಲ, ಅಲ್ಲಿ ತನ ಸತ್ಯದ ಮಾರ್ಗ ಬಹುಜನರ ಏಳಿಗೆ ಆಗೋದಿಲ್ಲ. ಅದೇ ಗುಹೇಶ್ವರ ಲಿಂಗ. ಭಾಳ ಶಾಣತನದಿಂದ ವಚನಗಳು ಬರೆದಾರ ಶರಣರು. ಆ ಶ್ಲೋಕ ಏನಿತ್ತು ಭಾರತದ ವ್ಯವಸ್ಥೆ ಹೇಳ್ತಿತ್ತು, ಅದಕ್ಕೆ ಅಗೇನ್ಸ್ಟ್ ಆಗಿ ವಚನ ಚಳವಳಿ ಶುರುವಾಯಿತು. ಇವೆರಡೇ ಸಾಕು ನಮಗೆ.